KDP meeting ಮೀಟಿಂಗು ಇದರಾಗೆ 3 ತಿಂಗಳು ಒಂದ್ಸಲಿ ನಾನು ಯಾವಾಗಲೂ ಮಿಸ್ ಮಾಡ್ತಿರಲಿಲ್ಲ. ಲಾಸ್ಟ್ ಟೈಮ್ ಏನಾಯಿತು ರಾಹುಲ್ ಗಾಂಧಿ ಅವರು ಮೀಟಿಂಗ್ ಇದೆ. ಕುಡಿಯೋ ನೀರಿನ ಏನು ಸಮಸ್ಯೆ ಇಲ್ಲ, ಮಳೆ ಚೆನ್ನಾಗಿದೆ, ಅತಿವೃಷ್ಟಿನೇ ಇಲ್ಲ, ಇದೆ ಮೇವು ತೊಂದರೆ ಇಲ್ಲ. ಅದು ಹೊಂದಿರ್ತಕ್ಕಂಥ ಸಬ್ಜೆಕ್ಟ್ಸ್ ಎಲ್ಲ ಇದೆ. ನಾವು ಸಚಿವರಾದ್ಮೇಲೆ ಎಲ್ಲವೂ ಓಕೆ ಆಗಿದೆ ಎಲ್ಲ ಸರ್. ಉಸ್ತುವಾರಿ ಸಚಿವರು ಸರಿಯಾಗಿ ಜಿಲ್ಲೆಗೆ ಬರ್ತಾ ಇಲ್ಲ ಅಂತ ಬಿಜೆಪಿ ನಾವು ಯಾವುದೇ ಇಂಪಾರ್ಟೆಂಟ್ ಇಲ್ಲ, ಯಾವುದು ಮಿಸ್ ಮಾಡಿಲ್ಲ. ನೀವೇ ಸಿಗ್ತಿರಲ್ಲ ಮಾಧ್ಯಮ ಅಂದ್ರೆ ಸರ್, ಈಗ ಬರೀ KDP ಸಭೆಗಳಿಗೆ ಉಸ್ತುವಾರಿ ಸಚಿವರು ಸೀಮಿತ ಆಗ್ಬಿಟ್ಟಿದ್ದಾರೆ, ಉಳಿದಿದ್ದೆಲ್ಲ DK ಬ್ರದರ್ಸ್ ಅಂತ ಹೇಳ್ತಿದ್ದಾರೆ ಸರ್. ಇಂಪಾರ್ಟೆಂಟ್ ಫಂಕ್ಷನ್ಸ್ ಯಾವುದು ಮಿಸ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಯಾವ್ದಾರ ಮಿಸ್ ಮಾಡಿದ್ರೆ ನೀವೇ ಹೇಳಿ, ಯಾವುದು ಮಿಸ್ ಇಂಪಾರ್ಟೆಂಟ್ ಎಲ್ಲ ಬರ್ತದೆ. ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, ಇನ್ನಷ್ಟು ಹಿರಿಯ ಸಚಿವರಿಗೆ ಕೈ ಬಿಡ್ತಾರೆ, ಹೊಸಬ್ರು ಖಾತೆ ಬಿಡ್ತಾರೆ. ವಿಸ್ತರಣೆ ಬಗ್ಗೆ ಆಗಲಿ ಅಥವಾ ಮುಖ್ಯಮಂತ್ರಿ ವಿಚಾರಗಳಾಗಲಿ ಯಾವುದು ಸರ್, ಅಂದ್ರೆ ಅದೆಷ್ಟು ಚರ್ಚೆಗಳಾಗ್ತಿತ್ತು ಸರ್, ಬದಲಾವಣೆಗಳಾಗ್ತವೆ. ಕೆಲವೊಂದಿಷ್ಟು ಶಾಸಕರು 2 ವರ್ಷ ಆಯ್ತು ಸರ್ಕಾರ ಬಂದು, ಎತ್ತಿನವರು ಇಲ್ಲ 5 ವರ್ಷನೇ ಮುಂದುವರಿಬೇಕು ಸಿದ್ದರಾಮಯ್ಯ ಅವರು ಅನಿವಾರ್ಯ ಅಂತ ಕೂಡ ಹೇಳಿದ್ದಾರೆ. ನಾನು ಅದರ ಬಗ್ಗೆ ಅವರು ಮಾತಾಡಿದಷ್ಟು ಪಕ್ಷಕ್ಕೆ ಅಷ್ಟೇ ಹೇಳ್ತೀನಿ. ಅಲ್ಲ ಸರ್, ಒಂದಷ್ಟು ಮಾತುಕತೆಗಳಾಗಿತ್ತ ಅಂತ ಹೇಳಿ ಅಧಿಕಾರ ಯಾಕಂದ್ರೆ ಪರಮೇಶ್ವರ್ ನಿನ್ನೆ ಹೇಳಿದ್ರು 5 ವರ್ಷ ಸಿದ್ದರಾಮಯ್ಯನವ್ರನ್ನೇ CM ಮಾಡ್ತೀವಿ ಅಂತ ಹೈಕಮಾಂಡ್ ಹೇಳಿತ್ತು ಅಂತ ಹೇಳಿ. ನನಗೆ ಆ ವಿಚಾರ ಎಲ್ಲ ಗೊತ್ತಿಲ್ಲ. ಆದ್ರೆ ನಾವು ಮಾತಾಡಿದಷ್ಟು ಎಲ್ಲರಿಗೂ ಸೇರಿಸಿ ಹೇಳ್ತೀವಿ, ಪಕ್ಷಕ್ಕೆ ಹಾನಿ ಅಷ್ಟೇ. ಅದರಿಂದ ಸಾಧ್ಯವಾದಷ್ಟು ಮಾತಾಡಿ. ಎಲ್ಲ ರಾಜಣ್ಣ ಅವರಿಂದಲ್ಲ ಸ್ಟಾರ್ಟ್ ಆಗಿದೆ ಸರ್, ನವೆಂಬರ್ ಗೊತ್ತಿಲ್ಲಪ್ಪ. ಈ ಬಣಗಳಾಗ್ಬಿಟ್ಟಿದೆ ಸರ್, DK ಶಿವಕುಮಾರ್ ಸಿದ್ದರಾಮಯ್ಯ ಬಣಗಳಾಗ್ಬಿಟ್ಟಿದೆ ಅಂತ ಪಕ್ಷದಲ್ಲಿ. ಒಂದಷ್ಟು ಜನ ಅವ್ರ ಪರವಾಗಿ ಹೇಳುವಂಥದ್ದು, ಮತ್ತೊಂದಷ್ಟು ಜನ ಇವ್ರ ಪರವಾಗಿ ಹೇಳ್ತಾರೆ. ಬಿಜೆಪಿ ಎಷ್ಟು ನಮ್ಮ ಬಿಜೆಪಿ ಎಷ್ಟು ಪರ ನಿಮ್ಮಲ್ಲಿ ಇದೆ ಸರ್. ಮತ್ತೆ ಸಿದ್ದರಾಮಯ್ಯನವ್ರನ್ನ ಮುಂದುವರಿಲಿ ಅಂತ ಒಂದಷ್ಟು ಜನ ಸಚಿವರು ಶಾಸಕರು ಹೇಳುವಂಥದ್ದು, DK ಶಿವಕುಮಾರ್ಗೆ ಅವಕಾಶ ಕೊಡಬೇಕು ಅಂತೇಳಿ ಶಾಸಕರು ಹೇಳುವಂಥದ್ದು ಸರ್. ಎಲ್ಲ ಮಾತಾಡುವಷ್ಟು ನಮ್ಮ ಪಕ್ಷಕ್ಕೆ ಹಾನಿ. ಅದರಿಂದ ಎಲ್ಲ ನಾಯಕರು ನಾನು ಮುಂದೆ ಮಾಡೋದು ಇದನ್ನೆಲ್ಲ ಕೂಡ ನಮ್ಮಲ್ಲಿ ಏನೇ ಇದ್ರೂ ನಾನು ಗೋಡೆ ಮಾತನ್ನು ಮಾತಾಡ್ಕೊಬೇಕು, ಮಾಧ್ಯಮಗಳ ಮುಂದೆ ಮಾತಾಡ್ತಾರೆ, ರಾಜ್ಯದ ಜನತೆ ಮುಂದೆ, ವಿಪಕ್ಷಗಳಿಗೆ ಆಹಾರ. ನಾವು ಯಾವುದು ಕೂಡ ಮಾತಾಡ್ತಾ ಇರೋದು ಪಕ್ಷದ ಹಿತದೃಷ್ಟಿಯಿಂದ ಸೂಕ್ತ ಅಂತ ನಮ್ಮ ಎಲ್ಲ ಹಿರಿಯ ನಾಯಕರಿಗೆ ಮಾತಾಡ್ತಾ ಇರ್ತಕ್ಕಂಥ ಇನ್ನಿತರ ಸ್ನೇಹಿತರಿಗೆ. ಸರ್, ಈ ವಿಚಾರದಲ್ಲಿ ಹೈಕಮಾಂಡ್ ಅವ್ರು ಯಾಕೆ ಮಧ್ಯಪ್ರವೇಶ ಮಾಡ್ತಾರೆ ಅಂತ? ಯಾಕಂದ್ರೆ ಈ ರೀತಿ ಬದಲಾವಣೆ ಆಗುತ್ತೆ ಇಲ್ಲ ಬದಲಾವಣೆ ಆಗಲ್ಲ ಅಂತ ಬಿಜೆಪಿ ಅವರು ಚರ್ಚೆ ಮಾಡುವಂಥದ್ದು, ಸ್ವಪಕ್ಷೀಯ ಚರ್ಚೆ ಮಾಡುವಂಥದ್ದು, ಇಂಥದಕ್ಕೆ ಬ್ರೇಕ್ ಹಾಕಿದ್ರೆ ಅಭಿವೃದ್ಧಿ ವಿಚಾರಗಳು ಚರ್ಚೆಗೆ ಬರ್ಬೋದಲ್ವಾ, ಇಂಥ ವಿಚಾರಗಳ ಚರ್ಚೆ ನಿಲ್ಬೋದಲ್ವಾ ಅಂತ ಹೈಕಮಾಂಡ್ ಎಲ್ಲ ಗೊತ್ತಿದೆ. ಯಾಕೆ ಸೈಲೆಂಟ್ ಆಗಿದೆ ಸರ್? ನೀವೇ ಕೇಳ್ಬಿಟ್ಟು ನವೆಂಬರ್ ಕ್ರಾಂತಿ ಆಗುತ್ತೆ ಸರ್. ಸರ್ ರಾಮನಗರಡಿ ಅವರು ಏನೂ ಮಾತಾಡ್ತಿಲ್ಲ, ಯಾಕೆ ಸರ್ ವಿಚಾರ? ಮಾತಾಡಿದಷ್ಟು ಪಕ್ಷಕ್ಕೆ ಹಾನಿ. ನೀವು ಹೇಳಿ ಮಾತಿಲ್ಲ ಸರಿ. ಬಂದ್ರೆ ಇಷ್ಟೆಲ್ಲ ಮಾತಾಡೋದು ಕೂಡ ಹೈಕಮಾಂಡ್ ಅಂದ್ರೆ ಒಂದಷ್ಟು ನೋಟಿಸ್ ಅನ್ನ ಕೊಡ್ತಾರೆ, ಯಾರು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡಬಾರ್ದು ಅಂತ ಹೇಳಿದ್ರು ಕೂಡ ಈ ರೀತಿ ಹೇಳಿಕೆಗಳನ್ನ ಕೊಡುವಂಥದ್ದು ಅವರು ಅನೇಕ ಬಾರಿ ಹೇಳಿದ್ದಾರೆ. ಹೈಕಮಾಂಡ್ ಸುದ್ದಿಯವರು ಹೇಳಿದ್ದಾರೆ, ವೇಣುಗೋಪಾಲ್ ಹೇಳಿದ್ದಾರೆ, ನಮ್ಮ CM DCM ಹೇಳಿದ್ದಾರೆ. ಅದನ್ನು ಮಾತಾಡ್ತಾರೆ, ಮಾತಾಡಿದಷ್ಟು ನಮ್ಗೆ ಹಾನಿ ಹೊರತು ನಮ್ಗೆ ಲಾಭ. ಸರ್, ಈಗ ಪಥಸಂಚಲನಕ್ಕೆ ಹೈಕೋರ್ಟ್ ಅವಕಾಶ ಮಾಡಿಕೊಟ್ಟಿಲ್ಲ ಸಿದ್ದಾಪುರದಲ್ಲಿ. CM ಅವರು ಮೇಲ್ಮನವಿ ನಾನು ನೋಡಿದೆ ಮಾಧ್ಯಮಗಳಲ್ಲಿ ಹೈಕೋರ್ಟು ಅದರ ಆದೇಶ ಮಾಡಿರ್ತಕ್ಕಂಥದ್ದು ಸರ್ಕ್ಯುಲರ್ ಅದಕ್ಕೆ ಮಾಡಬೇಕಾದ್ರೆ ಕಾನೂನು ತರಬೇಕು ಅಂತ ಹೈಕೋರ್ಟ್ ಹೇಳಿದೆ. ಮತ್ತು ಮುಖ್ಯಮಂತ್ರಿಗಳು ಅಪೀಲ್ ಹೋಗ್ತೀವಿ ಅಂತ ಹೇಳಿದ್ದಾರೆ ಮಾಧ್ಯಮದಲ್ಲಿ. ಬಟ್ ಇಷ್ಟೊಂದು ಅವಶ್ಯಕತೆ ಇತ್ತ ಸರ್? ಯಾವಾಗಲೂ ಇಲ್ಲದ ನಿರ್ಬಂಧ ಅವಶ್ಯಕತೆ ಆವತ್ತಿನ ಮಟ್ಟಿಗೆ ಆ ರೀತಿ ಮಾಡಿದ್ವಿ. ಆದರೆ ಈಗ ಹೈಕೋರ್ಟ್ ಆಗಿ ಕೇಳಿದ್ರಿಂದ ಅಪೀಲ್ ಹೋಗೋದ್ರಿಂದ ಅಥವಾ ಕಾನೂನು ತಿದ್ದುಪಡಿ ಈ ವಿಚಾರ ಹಿಂದೆನೆ ಜಗದೀಶ್ ಶೆಟ್ಟರ್ ಅವರು ಇರೋವಾಗಲೇ ಇದನ್ನ ಶಾಲಾ ಕಾಲೇಜುಗಳ ಆಟ ಮೈದಾನದಲ್ಲಿ ಅನುಮತಿಯಿಂದ ಯಾರು ಕಾರ್ಯಕ್ರಮ ಮಾಡಬಾರ್ದು ಅಂತ ಜಗದೀಶ್ ಶೆಟ್ಟರ್ ಅವರೇ
ಅದು ಎಲ್ರಿಗೂ ಅನ್ವಯ ಆಗುತ್ತೆ. ಅದು ಈಗ ಇಂಪ್ಲಿಮೆಂಟ್ ಮಾಡಿದ್ರಲ್ಲ ಅಂತ. ಕಾಂಗ್ರೆಸ್ಗೂ ಅನ್ವಯ ಆಗುತ್ತೆ, JDSಗೂ ಆಗುತ್ತೆ, BJPಗೂ ಆಗುತ್ತೆ, ಸಂಘ ಸಂಸ್ಥೆಗಳಿಗೂ ಆಗುತ್ತೆ. ಸಂಘ ಸಂಸ್ಥೆಗಳು ಜಗದೀಶ್ ಶೆಟ್ಟರ್ ಅವರು ಹೊರಡಿರ್ತಕ್ಕಂಥ ಸರ್ಕ್ಯುಲರ್ ಇರುತ್ತೆ, ನಾವೇನು ಹೊಸದಾಗಿ ನೋಡ್ತೀವಿ ಅದು ನಮಗೂ ಅನ್ವಯ, ಒಬ್ಬರಿಗೆ ಅಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.